विष्णुप्रियाय नमो नमः ॐ धनप्रदाय नमो नमः ॐ विश्वजनन्यै नमो नमः ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ನೋಡ್ಕೊ ಬನ್ನಿ ನನ್ನ ಫ್ರೆಂಡ್ ಮನೆ ಹೇಗೆ ವರಮಹಾಲಕ್ಷ್ಮಿ ಪ್ರಿಪೇರ್ ಆಗ್ತಿದ್ದಾಳೆ ಆ್ಯಂಡ್ ನಮ್ಮ ಮನೆದು ಎಲ್ಲ ಥ್ಯಾಂಕ್ ಯು. ಒಬ್ಬಟ್ಟು ಪ್ರಿಯರೆಲ್ಲ ಕಮೆಂಟ್ ಮಾಡಿ. ಏನೇನು ಮಾಡ್ತೀರಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ? ಏನೇನು ಮಾಡಿದ್ದೀರಾ ನೋಡಿ ಫ್ರೆಂಡ್ಸ್, ನಾವು ಇವಾಗ ಗೊತ್ತಿರುತ್ತೋ ಇರೋ ಪುರಿಯಾಳೆ ಮಾಡಿದ್ದೀವಿ ಈಗ ಒಬ್ಬಟ್ಟು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನು ರವೆ ಉಂಡೆ ಮಾಡಬೇಕು. ಇನ್ನೊಂದು ಕಡೆಗೆ ಹರ್ಲೆ ಇಟ್ಕೊಂಡ್ಬಿಟ್ಟು ಇನ್ನೊಂದು ಹಾಕ್ಬೋದಿತ್ತು. ಏಕೋತಾ ಅವಳು ಜಾಸ್ತಿ ಹೊತ್ತವಳಲ್ಲ, ಬೇಗ ಬೇಗನೂ ಆಗೋದು. ಎರಡು ಕಡೆನೂ ಹಾಕ್ಬೋದು ಕರೆಂಟ್, ಇವನ್ ಚೂರು ಈ ಕಡೆಗೆ ಆದಂಗೆ ಇಟ್ಕೋಬೇಕು ನಿಮಗೆ. ಇಲ್ಲಿ ನಾವು ನಮ್ಮ ಮನೆಯದು ಒಬ್ಬಟ್ಟು ಮಾಡ್ಕೋತಾ ಇದ್ದೀವಿ. ನಾನು ಮಾಡ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಕೆಲವು ಕ್ಲಿಪ್ಸ್ನ ರೆಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ. ಬಟ್ ಇದು ಅಮ್ಮ ಪೂಜೆ ಮಾಡಾಯಿತು. ಇಲ್ಲಿ ನಾನು ಏನೇನು ಮಾಡಿದ್ದೆ ಅದೆಲ್ಲ ಡೆಕೋರೇಷನ್ ನಮ್ಮ ಅಕ್ಕ ಮಾಡಿದ್ದಾಳೆ. ನೋಡ್ಬೋದು, ಅವಳೇ ಕಂಪ್ಲೀಟ್ ಡೆಕೋರೇಷನ್ ಮಾಡಿರೋದು. ನಮ್ಮ ಮನೆ ಲಕ್ಷ್ಮಿಗೆ ದೃಷ್ಟಿ ಆಗುತ್ತೆ ಅನಿಸುತ್ತೆ. ದೃಷ್ಟಿ ತೆಗೆದಿದ್ದೀವಿ ಹೋಗುತ್ತೆ. ಇಷ್ಟ ಆಗಿದ್ರೆ ಹೇಳಿ, ನೆಕ್ಸ್ಟ್ ಟೈಮ್ ಹೇಗದು ಲಕ್ಷ್ಮಿನ ಕೂರಿಸೋದು ಡೆಕೋರೇಟ್ ಮಾಡೋದು ಅದೆಲ್ಲ ವಿಡಿಯೋ ಮಾಡಾಕ್ತೀನಿ. ಇಲ್ಲಿ ನಾನು ಓಂ ಮಹಾಲಕ್ಷ್ಮೀ ನಮೋ ನಮಃ ಓಂ ವಿಷ್ಣುಪ್ರಿಯಾಯ ನಮೋ ನಮಃ ಓಂ ಧನಪ್ರದಾಯ ನಮೋ ನಮಃ ಓಂ ವಿಶ್ವಜನನ್ಯೈ ನಮೋ ನಮಃ ಓಂ ಮಹಾಲಕ್ಷ್ಮೀ ನಮೋ ನಮಃ ಅಂತಾನೆ ಹೇಳ್ಬೋದು. ಇದು ನಮ್ಮ ಅಜ್ಜಿ ಹೇಳ್ತಿದ್ದಾರೆ ಈ ಥರ ಆರತಿ ಮಾಡುವಂಥ ಅಮ್ಮಗೆ. ನಮ್ಮಮ್ಮ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನಿಧಾನಕ್ಕೆ ಆರತಿ ಮಾಡ್ತಿದ್ದಾರೆ. ಅದು ಇದಿಷ್ಟು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ದಿನ. ಇನ್ನು ತುಂಬ ಕ್ಲಿಪ್ಪಿಂಗ್ಸ್ ತಿನ್ನೆ ರಸ್ತೆ ಎಲ್ಲ ಕಳ್ಳನ್ ಮಕ್ಕಳೇ ಊರಲ್ಲೆಲ್ಲ, ಯಾರಿಗೂ ಆಸೆ ಕಮ್ಮಿ ಇಲ್ಲ, ಪ್ರಳಯ ಕೂಡ ಆಗ್ತಾ ಇಲ್ಲ. ಯಾರಾದ್ರೂ ಹಾಳಾಗೋಗ್ಲಿ, ನಾವ್ ನೆಟ್ಟಿದ್ರೆ ಸಾಕು, ಬೇನಾಮಿ ಆಸ್ತಿ ಮಾಡಿ ಜಂಬ ಕೊಚ್ಕೋಬೇಕು. ಸೊ ಆ ವಿಡಿಯೋನ ನಾನು ಅವತ್ತು ಎಂಡ್ ಮಾಡೋಕ್ಕಾಗಿಲ್ಲ, ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಎವ್ರಿ ಒನ್ ಫಾರ್ ವಾಚಿಂಗ್ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ.